ನೀಡಿದ ಮೇಲೆ ಏನು ಕ್ರಮ ಕೈಗೊಳ್ಳಲಾಗುತ್ತದೆ? ನಾವು ಮಾಹಿತಿ ಪಡೆಯಲು ಅರ್ಜಿ ಸಲ್ಲಿಸಿದ್ದು ಅದು ಅಂಗೀಕಾರವಾದರೆ 30 ದಿನಗಳ ಒಳಗೆ ನಾವು ಕೇಳಿದ ಮಾಹಿತಿಯನ್ನು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ನಮಗೆ ಒದಗಿಸುತ್ತಾರೆ. ನಾವು ತಪ್ಪು ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಅದನ್ನು ವರ್ಗಾಯಿಸಿ ನಂತರ 35 ದಿನಗಳ ಒಳಗೆ ನಮಗೆ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವಕ್ಕೆ ಅಪಾಯಕಾರಿ ಅಥವಾ ಪ್ರತಿಕೂಲವಾಗಿರುವಂತಹ ಪರಿಸ್ಥಿತಿ ಇದ್ರೆ ಅಥವಾ ತುರ್ತು ಪರಿಸ್ಥಿತಿ ಇರುವಾಗ ಮಾಹಿತಿ ಕೇಳಿದರೆ ಅದನ್ನು 48 ಗಂಟೆಗಳ ಒಳಗೆ ನೀಡಬೇಕಾಗುತ್ತದೆ. 30 ದಿನಗಳು ಮತ್ತೆ ಈ ರೀತಿ ಸಮಯದ ಒಳಗೆ ನಮಗೆ ಬೇಕಾದ ಮಾಹಿತಿಯನ್ನು ನೀಡಿಲ್ಲ ಅಂತಂದ್ರೆ ನಮ್ಮ ಅರ್ಜಿಯನ್ನು ತಡೆ ಹಿಡಿಯಲಾಗಿದೆ ಎಂದು ನಾವು ಭಾವಿಸಬಹುದು. ಮಾಹಿತಿಗಾಗಿ ಸಲ್ಲಿಸಿದ ಅರ್ಜಿಯನ್ನು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ರಿಜೆಕ್ಟ್ ಮಾಡಬಹುದಾ? ಹೌದು. ಮಾಹಿತಿ ಹಕ್ಕು ಕಾಯ್ದೆಯಡಿ ಕೆಲವು ವಿಷಯಗಳು ಅಥವಾ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಥವಾ ಮಾಹಿತಿಯನ್ನು ಕೇಳಿದ್ದರೆ ಅದನ್ನು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ರಿಜೆಕ್ಟ್ ಮಾಡಬಹುದು. ಆದರೆ ರಿಜೆಕ್ಟ್ ಮಾಡುವ ವೇಳೆ ನಿರಾಕರಣೆಗೆ ಕಾರಣಗಳೇನು, ಇದರ ವಿರುದ್ಧ ಯಾವ ಅಧಿಕಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಮತ್ತು ಎಷ್ಟು ದಿನಗಳ ಒಳಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಎನ್ನುವ ರೀಸನ್ಸ್ ಮತ್ತೆ ಡೀಟೇಲ್ಸ್ ಅನ್ನು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅರ್ಜಿದಾರರಿಗೆ ನೀಡಬೇಕಾಗುತ್ತದೆ.